ಯಲಹಂಕ ವಾಯುನೆಲೆಯಲ್ಲಿ ಕಣ್ಮನ ಸೆಳೆದ ಏರ್ ಶೋನಲ್ಲಿ ಮಿಂಚುತ್ತಿದೆ ಧ್ರುವ್ NG ಹೆಲಿಕಾಪ್ಟರ್. ಧ್ರುವ್ NG ಬಹು ಮಿಷನ್ ಹೆಲಿಕಾಪ್ಟರ್ ಮಿಂಚುತ್ತಾ ಇದೆ, ಜನರ ಕಣ್ಮನ ಸೆಳೀತಾ ಇದೆ. ಭಾರತೀಯ ರಕ್ಷಣಾ ಪಡೆಗಳು ಹೆಚ್ಚಾಗಿ ಬಳಕೆ ಆಗಿರೋದು ಯಲಹಂಕ ಏರ್ ಶೋನಲ್ಲಿ. HAL ನಿರ್ಮಾಣದ ಧ್ರುವ್ NG ಹೆಲಿಕಾಪ್ಟರ್. ಇದರ ವಿಶೇಷತೆಗಳನ್ನು ನೋಡುವುದಾದರೆ ತೂಕ 5.5 ಟನ್ ಇರೋದು ಈ ಹೆಲಿಕಾಪ್ಟರ್. ಮತ್ತೆ 1500 kg ತೂಕವನ್ನು ಹೊತ್ತೊಯ್ಯುವಂಥ ಸಾಮರ್ಥ್ಯ ಈ ಧ್ರುವ್ NGಗೆ ಇರೋದು. 6 ಜನ ಪ್ರಯಾಣಿಕರು, 2 ಪೈಲಟ್ ಇರುವಂಥ ಹೆಲಿಕಾಪ್ಟರ್ ಇದು. 4 ಮಾದರಿಯಲ್ಲಿರುವಂಥ ಹೆಲಿಕಾಪ್ಟರ್. ಇದೀಗ ಸದ್ಯಕ್ಕೆ ಯಾರ್ಯಾರು ಯಲಹಂಕ ಏರ್ ಶೋಗೆ ಬಂದಿದ್ದಾರೋ ಅವರೆಲ್ಲರ ಕಣ್ಮನ ಸೆಳೀತಾ ಇದೆ. 5.5 ಟನ್ ತೂಕ ಇದೆ, ಜೊತೆಗೆ 1500 kg ತೂಕವನ್ನು ಹೊತ್ತೊಯ್ಯುವಂಥ ಸಾಮರ್ಥ್ಯ ಈ ಧ್ರುವ್ NGಗೆ ಇರುವಂಥದ್ದು. 6 ಜನ ಪ್ರಯಾಣಿಕರು, 2 ಪೈಲಟ್ ಇರುವಂಥ ಹೆಲಿಕಾಪ್ಟರ್ ಇದು. 4 ಮಾದರಿಯಲ್ಲಿರುವಂಥ ಹೆಲಿಕಾಪ್ಟರ್ ಏನಿದೆ ಅಲ್ಲಿ ಬಂದಿರುವಂಥ ಜನರನ್ನ ಕಣ್ಮನ ಸೆಳೀತಾ ಇದೆ. ಏರ್ ಶೋದಲ್ಲಿ ಕಣ್ಮನ ಸೆಳೀತಾ ಇರುವಂಥ ಧ್ರುವ್ NG ಹೆಲಿಕಾಪ್ಟರ್ ಬಗ್ಗೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ ಅಲ್ಲಿ ಮಾತನಾಡಿದ್ದಾರೆ, ಡೀಟೇಲ್ಸ್ ಪಡ್ಕೊಂಡಿದ್ದಾರೆ, ನೋಡೋಣ. ಏಷ್ಯಾದ ಅತಿ ದೊಡ್ಡ ಏರ್ ಶೋ ಈಗ ಬೆಂಗಳೂರಿನಲ್ಲಿ ನಡೀತಾ ಇರುವಂತದ್ದು. ಇನ್ನೂ 2-3 ದಿನಗಳ ಕಾಲ ಏರ್ ಶೋ ಇರುವಂತದ್ದು. ಆಗಸದಲ್ಲಿ ಒಂದು ರೀತಿಯಲ್ಲಿ ಸಾಕಷ್ಟು ಏರ್ಕ್ರಾಫ್ಟ್ಗಳು ತಂದಿದೆ ಅಂತ ಒಂದಿಷ್ಟು ಶಕ್ತಿಯನ್ನ ಪ್ರದರ್ಶನ ಮಾಡ್ತಾ ಇದೆ. ಅಂದಹಾಗೆ ನಮ್ಮ ದೇಶದ ರಕ್ಷಣಾ ಇಲಾಖೆ ಅಥವಾ ರಕ್ಷಣೆಯಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿಗಳಾಗ್ತಾ ಇದೆ ಅದರ ಬಗ್ಗೆ ಒಂದು ರೀತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಮುಖ್ಯವಾಗಿ ಇಲ್ಲಿ ನಾವೊಂದು ಡ್ರೋನ್ ಮತ್ತು ನಾವು ವಿಜುವಲ್ಸ್ ಅನ್ನು ಇಲ್ಲ ಅದಕ್ಕಿಂತ ಮುಂಚೆ ನಾನು ತೋರಿಸ್ತಾ ಇರೋದು ಇದು ಕ್ಯಾಮ್ರಾ. ಏರ್ಕ್ರಾಫ್ಟ್ ನಲ್ಲಿ ಇದು ವಿಶೇಷವಾಗಿ ಈ ಒಂದು ಕ್ಯಾಮ್ರಾವನ್ನು ಅಳವಡಿಸಲಾಗುತ್ತೆ. ಇದರ ಒಂದಿಷ್ಟು ನಾವು ಕಾರ್ಯಾಚರಣೆಯನ್ನು ನೋಡೋದಾದ್ರೆ ಮುಖ್ಯವಾಗಿ ನಾವು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಎಲ್ಲಿ ನಾವು ಗಡಿ ಭಾಗಗಳಿರ್ತವೆ, ರಕ್ಷಣಾ ಕ್ಷೇತ್ರಗಳಲ್ಲಿರ್ತವೆ, ಅಲ್ಲಿ ಒಂದು ರೀತಿಯಲ್ಲಿ ಇದೊಂದು ಸಾಕಷ್ಟು ಉಪಯೋಗ ಬರುತ್ತೆ. ಇದು ಸುಮಾರು 2000 ಅಡಿಗಿಂತ ಕೆಳಗಡೆ ಬರುವಂತಹ 2 ಕಿಲೋಮೀಟರ್ಗೆ ಹೆಚ್ಚು ದೂರದಲ್ಲಿ ಯಾರ ಚಲನವಲ್ಲಿರುತ್ತೆ, ಅಲ್ಲಿ ಯಾವ ರೀತಿ ಡ್ರೋನ್ಗಳು ಹಾರ್ತವೆ ಅಥವಾ ಒಂದು ರೀತಿಯಲ್ಲಿ ಅಸುರಕ್ಷಿತವಾದಂತಹ ವಸ್ತುಗಳು ಅಥವಾ ವ್ಯಕ್ತಿಗಳ ಕಂಡು ಬಂದ್ರೆ ಅದನ್ನ ಕ್ಯಾಪ್ಚರ್ ಮಾಡುವಂತಹ ಒಂದು ವಿಶೇಷತೆ ಈ ಒಂದು ಕ್ಯಾಮ್ರಾ ಇರುತ್ತೆ. ಇದು ಮುಖ್ಯವಾಗಿ ನಮ್ಮ ರಕ್ಷಣಾ ಇಲಾಖೆಯಲ್ಲಿ ಒಂದು ವಿಮಾನಗಳ ಯುದ್ಧ ವಿಮಾನಗಳಿರ್ತವೆ, ಬೇರೆ ಬೇರೆ ವಿಮಾನಗಳಿಗೆ ಇದು ಅಳವಡಿಕೆಯನ್ನ ಮಾಡ್ತಾ ಇರುವಂತದ್ದು. ಹಾಗೇನೆ ನಾವು ಇಲ್ಲಿ ಆ ಕ್ಯಾಮ್ರಾ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ನೋಡಿದ್ವಿ. ಎಷ್ಟು ಸೈಟ್ 10E, ಸೈಟ್ 25E, ಹಾಗೇನೆ ಸೈಟ್ 25 HD, ಹಾಗೇನೆ ಸೈಟ್ 50 HD ವರೆಗೂ ಕೂಡ ಇದು ಒಂದು ಕೆಪಾಸಿಟಿಯನ್ನ, ಅದು ಕ್ಯಾಪ್ಚರ್ಡ್ ಕೆಪಾಸಿಟಿಯನ್ನ ಇದು ಹೊಂದಿರುವಂತದ್ದು. ಇನ್ನು ಇದರ ಬಗ್ಗೆ ಯಾವ್ಯಾವ ರೀತಿ ವರ್ಕ್ ಆಗುತ್ತೆ, ಇದನ್ನ ಎಲ್ಲೆಲ್ಲಿ ಬಳಕೆ ಮಾಡಬಹುದು, ಹಾಗೇನೆ ನಮ್ಮ ರಕ್ಷಣಾ ಇಲಾಖೆ, ದೇಶದ ರಕ್ಷಣಾ ಇಲಾಖೆ ಇದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬಳಸ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ನಾವು ನೋಡಬಹುದು. ಇಲ್ಲಿ ಹೇಗೆ ನಾವು ವಿಜುವಲ್ ಅಲ್ಲೂ ಕೂಡ ಕಾಣಿಸ್ತಾ ಇದೀವಿ, ಡ್ರೋನ್ ಅನ್ನ ಹಾರಿಸಿದ ಸಂದರ್ಭದಲ್ಲಿ ಅಥವಾ ಒಂದು ರಕ್ಷಣಾ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿಯನ್ನು ಕಾಣಬೇಕು, ಹಾಗೇನೆ ಮುಂದೆ ಒಂದು ಡ್ರೋ ಅಥವಾ ಒಂದು ಫ್ಲೈಟ್ ಅನ್ನು ಹಾರೋಗ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಯಾವ ರೀತಿ ಕ್ಯಾಪ್ಚರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಎಲ್ಲ ಒಂದು ಟೆಕ್ನಾಲಜಿಗಳ ಬಗ್ಗೆ, ಈ ಒಂದು ಕ್ಯಾಮರಾದ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅಕ್ಷಯ್ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನು ಕೂಡ ಮಾತನಾಡಿಸ್ತೀನಿ. ಸರ್, ಮುಖ್ಯವಾಗಿ ಇದು ರಕ್ಷಣಾ ಇಲಾಖೆಯಲ್ಲಿ ಯಾವ್ಯಾವ ರೀತಿ ಕೆಲಸಗಳನ್ನು ಮಾಡ್ತಾರೆ ಅಥವಾ ಫ್ಲೈಟ್ ಅಲ್ಲಿ ನಾವು ಇದನ್ನ ಹೇಗೆ ಬಳಕೆಯನ್ನು ಮಾಡಲಾಗುತ್ತೆ? ಸರ್, ಇದು ಫ್ಲೈಟ್ ಅಲ್ಲಿ ಮಾತ್ರ ಅಲ್ಲ, ಇದು UAVs ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್, ಆಟೋಮೆಟಿಕ್ ಡ್ರೋನ್ಸ್ ಅಲ್ಲೂ, ಫ್ಲೈಟ್ಸ್ ಅಲ್ಲೂ, ನೇವಲ್ ಶಿಪ್ಸ್ ಅಲ್ಲೂ, ಆಮೇಲೆ ಗ್ರೌಂಡ್ ಬೇಸ್ಡ್ ಆರ್ಮ್ಡ್ ವೆಹಿಕಲ್ಸ್ ಅಲ್ಲೂ ಕೂಡ ಇದನ್ನ ಯೂಸ್ ಮಾಡ್ತಾ ಇದೀವಿ. ಫಾರ್ ನಾರ್ಮಲ್ ಆಮೇಲೆ ಆಪ್ಟಿಕಲ್ ಇಮೇಜಿಂಗ್ ಇದೆ, ಥರ್ಮಲ್ ಇಮೇಜಿಂಗ್ ಕೂಡ ಇದೆ. ಅಟ್ ಡಿಫ್ರೆಂಟ್ ಸೈಜಸ್, ಡಿಫ್ರೆಂಟ್ ಪೇಲೋಡ್ಸ್, ಕಸ್ಟಮರ್ ರಿಕ್ವೈರ್ಮೆಂಟ್ ತಕ್ಕಂತೆ ನಾವು ಇದನ್ನ ಕಸ್ಟಮೈಸ್ ಮಾಡಿ ಕೊಡ್ತಾ ಇದೀವಿ. ಸರ್, ಮುಖ್ಯವಾಗಿ ನಮ್ಮ ರಕ್ಷಣಾ ಇಲಾಖೆ ಇದು ಎಷ್ಟು ಉಪಯೋಗ ಇದೆ? ಸರ್, ಇದು ಅತಿ ಉಪಯೋಗ ಅಲ್ಲ ಸರ್, ಇದು ಇದು ವಾಂಟ್ ಅಲ್ಲ, ದಿಸ್ ಇಸ್ ದ ನೀಡ್. ಇಟ್ ಇಸ್ ವೆರಿ ಕ್ರೂಷಿಯಲ್. ಇವಾಗ ನೀವು ಒಂದು ಮಿಸೈಲ್ ಕಳ್ಸಂಗಿದ್ರು, ಅದಕ್ಕೆ ಟ್ರ್ಯಾಕಿಂಗ್ ಮಾಡಂಗಿದ್ರು, ಇದಕ್ಕೆ ಎಲ್ಲದಕ್ಕೂ ದಿಸ್ ಇಸ್ ವೆರಿ ಕ್ರೂಷಿಯಲ್. ಸರ್, ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡುತ್ತೆ, ಎಷ್ಟು ಫೀಟ್ ಹೈಟ್ ಇಂದ ಇದು ಕ್ಯಾಪ್ಚರ್ ಮಾಡುತ್ತೆ? ಸರ್, ಆಸ್ ಯು ನೋ, ಫ್ಲೈಟ್ ಆಲ್ರೆಡಿ 2000 ಅಡಿ ಮೇಲೆ ಹಾರುತ್ತೆ, ಸೊ ಆ ಡಿಸ್ಟೆನ್ಸ್ ಇಂದ ಕವರ್ ಮಾಡುತ್ತೆ ಸರ್. ಆಮೇಲೆ ಡಿಫ್ರೆಂಟ್ ಮಾಡೆಲ್ಸ್ ಇದೆ ಸರ್, ಒಂದೊಂದು ಹೈಟ್ ಅಲ್ಲಿ ಒಂದೊಂದು ಡಿಸ್ಟೆನ್ಸ್ ಕವರ್ ಮಾಡುತ್ತೆ. ಸರ್, ಇದು ಕ್ಯಾಪ್ಚರ್ಡ್ ಹೆಂಗೆ, ಎಷ್ಟು ಕೆಪಾಸಿಟಿ ಇರುತ್ತೆ, ಇದು ಸ್ಟೋರೇಜ್ ಹೇಗೆ, ಬ್ಯಾಕಪ್ ಏನು? ಸರ್, ಕ್ಯಾಮ್ರಾ ಇಸ್ ದ ಲಿಮಿಟ್, ಸ್ಟೋರೇಜ್ ಇಸ್ ಸಪರೇಟ್ ಸರ್. ನಾವು ಬೇಸಿಕಲಿ ಲೈವ್ ಸ್ಟ್ರೀಮ್ ಟು ದ ಪೈಲಟ್ ಇನ್ಸೈಡ್ ದ ಡ್ರೋನ್. ಇನ್ಸೈಡ್ ದ ಫ್ಲೈಟ್ ಆರ್ ಹೂಎವರ್ ಇಸ್ ದ ಯೂಸರ್, ಅವ್ರಿಗೆ ಲೈವ್ ಸ್ಟ್ರೀಮ್ ತೋರಿಸ್ತಾ ಇದೀವಿ. ಅವ್ರು ಬೇಕಿದ್ರೆ ಆಮೇಲೆ ಅದನ್ನ ಸ್ಟೋರ್ ಮಾಡ್ಕೋಬಹುದು.
ಒಟ್ಟಾರೆ ಇದು ಅಕ್ಷಯ್ ಅವರು ಹೇಳ್ತಾ ಇರುವಂತಹದ್ದು. ಮುಖ್ಯವಾಗಿ ನಾವು ನೇವಿ ಮತ್ತೆ ಬೇರೆ ಬೇರೆ ನಮ್ಮ ರಕ್ಷಣಾ ಇಲಾಖೆ ವಿವಿಧದಲ್ಲಿ ಬರುವಂತಹ ಎಲ್ಲಾ ಏರ್ಕ್ರಾಫ್ಟ್ಗಳಲ್ಲೂ ಅಥವಾ ಯಾವ್ಯಾವ ವಿಭಾಗ ಬರುತ್ತೆ ಆ ವಿಂಗ್ಗಳೆಲ್ಲೂ ಕೂಡ ಇದೊಂದು ಅವಶ್ಯಕತೆ ಇರುತ್ತೆ. ಮುಂದಿನ ದಿನಗಳಲ್ಲಿ ಇದು ಸಾಕಷ್ಟು ಭದ್ರತೆ ದೃಷ್ಟಿಯಿಂದ ಹಾಗೇನೆ ರಕ್ಷಣೆ ದೃಷ್ಟಿಯಿಂದ ಈ ತರದೊಂದು ಟೆಕ್ನಾಲಜಿ ಅಳವಡಿಕೆ ಮಾಡ್ತಾ ಇರೋದು. ಬೇರೆ ಬೇರೆ ಖಾಸಗಿ ಕಂಪನಿಗಳು ಕೂಡ ನಾವು ಮುಂದಿನ ದಿನಗಳಲ್ಲಿ ಕೊಡ್ತೀವಿ. ಬೇರೆ ಬೇರೆ ಪ್ರಾಜೆಕ್ಟ್ಗಳು ಕೂಡ ಇದನ್ನ ನಾವು ಈಗಾಗಲೇ ಒಪ್ಪಂದವನ್ನು ಮಾಡ್ಕೊಂಡಿದ್ದೀವಿ. ಈಗ ಹಾಗಾಗಿ ಇದು ಮುಂದೆ ಅಂತಂದ್ರೆ ಒಂದ್ ರೀತಿಯಲ್ಲಿ ಅಪಘಾತಗಳಾದ ಸಂದರ್ಭದಲ್ಲಿ, ಅವಘಡಗಳಾದ ಸಂದರ್ಭದಲ್ಲಿ, ಹಾಗೇನೆ ಬೇರೆ ಬೇರೆ ಉಗ್ರಗಾಮಿಗಳು ಅಥವಾ ಬೇರೆ ಬೇರೆ ವ್ಯಕ್ತಿಗಳೇನು ನಮ್ಮ ಗಡಿ ದಾಟಿ ನಮ್ಮ ದೇಶಕ್ಕೆ ಬರ್ತಾರೆ ಅಂತ ಸಂದರ್ಭದಲ್ಲಿ ಪತ್ತೆ ಹಚ್ಚಲಿಕ್ಕೆ ಈ ಒಂದು ಟೆಕ್ನಾಲಜಿ ಸಹಾಯವಾಗಲಿದೆ ಅನ್ನುವಂಥದ್ದು. ಕ್ಯಾಮ್ರಾಮನ್ ನದಾಬ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು.